ಗೆ ನಮಸ್ಕಾರ ಗೆಳೆಯರೆ. ಇವತ್ತು ನಾವು ಮಾತಾಡ್ತಿರುವಂತಹ ಟಾಪಿಕ್ ಬಂದು ವಿತ್ ರೆಸ್ಪೆಕ್ಟ್ ಟು ಕೆಇಎ ಅಪ್ಡೇಟ್ಸ್ ಆಗಿರುತ್ತೆ. ಓಕೆ, ಕೆಇಎ ನಲ್ಲಿ ಹಲವಾರು ಚೇಂಜಸ್ ನಡೀತಾ ಇದೆ, ಹಾಗೂ ಕೆಲವೊಂದು ಹೊಸ ರಿಕ್ರೂಟ್ಮೆಂಟ್ಸ್ ಬಂದಿದ್ದಾವೆ, ಹಾಗೂ ಪ್ರಾವಿಷನಲ್ ಸ್ಕೋರ್ ಲಿಸ್ಟ್ ಆಫ್ ಓಲ್ಡ್ ನೋಟಿಫಿಕೇಶನ್ಸ್ ಸಹ ಬಿಟ್ಟಿದ್ದಾರೆ. ಸೊ ಇದರಲ್ಲಿ ಕೆಲವು ಕ್ವಶನ್ಸ್ ಸ್ಟೂಡೆಂಟ್ಸ್ ಮೈಂಡ್ ಅಲ್ಲಿ ಉಳ್ಕೊಂಡ್ಬಿಟ್ಟಿದೆ. ಆ ಕ್ವಶನ್ಸ್ ಏನಂತಂದ್ರೆ, ದ ವೆರಿ ಫಸ್ಟ್ ಕ್ವಶನ್ ಬಂದು, ಸರ್ ಈಗ ಸ್ಕೋರ್ ಲಿಸ್ಟ್ ಏನ್ ಬಿಟ್ಟಿದ್ದಾರೆ, BWSSB ಇರ್ಬೋದು, KSSIDC ಇರ್ಬೋದು, ಓಕೆ, ಹಲವಾರು ಡಿಪಾರ್ಟ್ಮೆಂಟ್ಸ್ ಸ್ಕೋರ್ ಲಿಸ್ಟ್ ಬಿಟ್ಟಿದ್ದಾರೆ, ರೈಟ್. ಇದು ಟೆಕ್ನಿಕಲ್ ಹಾಗೂ ನಾನ್ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ಸ್. ಇಲ್ಲಿ ನೋಡ್ಬೋದು ನೀವು, KSSIDC ಹಾಗೂ BWSSB ರಿಸಲ್ಟ್ ಸ್ಕೋರ್ ಲಿಸ್ಟ್ ಅನ್ನು ಬಿಟ್ಟಿದ್ದಾರೆ, ಪ್ರಾವಿಷನಲ್ ಸ್ಕೋರ್ ಲಿಸ್ಟ್. ಓಕೆ, ಹಾಗೂ ಈ ಸ್ಕೋರ್ ಲಿಸ್ಟ್ ಬಿಟ್ಟಿದ್ದಾರೆ. ಸರ್ ಈಗ ನಮಗೆ DV ಅನ್ನೋದು, ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನೋದು ಹೀಗೆ ಮಾಡ್ತಾರ, ಯಾವಾಗ ಆಗುತ್ತೆ? ದ ವೆರಿ ಫಸ್ಟ್ ಕ್ವಶನ್. ಓಕೆ, ಅಂಡ್ ದ ಸೆಕೆಂಡ್ ಕ್ವಶನ್ ಬಂದು, ಸರ್ ಈಗ ಆಲ್ರೆಡಿ ಸಬ್ಮಿಟ್ ಮಾಡಿರೋಂತಹ ಸ್ಟೂಡೆಂಟ್ಸ್ ಫಾರ್ ಮೆಕ್ಯಾನಿಕಲ್, ಸಿವಿಲ್, CS ಕ್ಯಾಂಡಿಡೇಟ್ಸ್, BWSSB ಇರ್ಬೋದು ಅಥವಾ ಅದರ್ ಡಿಪಾರ್ಟ್ಮೆಂಟ್ಸ್ ಇರ್ಬೋದು, ನಿಮಗೆಲ್ಲ ರೀನೋಟಿಫಿಕೇಶನ್ ಅನ್ನು ಬಿಟ್ಟಿದ್ದಾರೆ. ಅದು ನಿಮ್ಗೆ ಆಲ್ರೆಡಿ ಗೊತ್ತಿದೆ. BWSSB ನಿಂದ ಏನು ರೀನೋಟಿಫಿಕೇಶನ್ ಅನ್ನು ಬಿಟ್ಟಿದ್ದಾರೆ. ಈ ರೀನೋಟಿಫಿಕೇಶನ್ ಪ್ರಕಾರ ಯಾರೆಲ್ಲ ನಿಮ್ಮ ಅಪ್ಲಿಕೇಶನ್ಸ್ ಅನ್ನು ಸಬ್ಮಿಟ್ ಮಾಡ್ಕೊಂಡಿದ್ದೀರಾ, ಎಕ್ಸಾಮ್ ಯಾವಾಗ ನಡೆಯುತ್ತೆ, ರೈಟ್. ಸೊ ಈ ಪರ್ಟಿಕ್ಯುಲರ್ ಕೆಲವು ಪಾಯಿಂಟ್ಸ್ ಬಗ್ಗೆ ನಾನು ಇವತ್ತು ನಿಮ್ಮ ಮುಂದೆ ಡಿಸ್ಕಸ್ ಮಾಡ್ತೇನೆ ಗೈಸ್. ಓಕೆ, ಸೊ ಜಸ್ಟ್ ಒಂದು ಸ್ಕೋರ್ ಲಿಸ್ಟ್ ಓಪನ್ ಮಾಡ್ತೇನೆ. ಓಕೆ, ಲೆಟ್ ದ ಸ್ಕೋರ್ ಲಿಸ್ಟ್ ಬಿ ಹಿಯರ್. ಸೊ ಈಗ ಇಲ್ಲೇ ನಾನು ಜಸ್ಟ್ ಬರಿತೀನಿ. ಸೊ ಫಸ್ಟ್ ಕ್ವಶನ್ ಬಂದು, ನಿಮ್ಮ DV ಯಾವಾಗ ನಡೆಯುತ್ತೆ? ಸೊ DV ಇದು ನಾಟ್ ಓನ್ಲಿ ಫಾರ್ AE ಎಲೆಕ್ಟ್ರಿಕಲ್, ಈವನ್ ಫಾರ್ JE ಇರ್ಬೋದು, ಅಥವಾ ಮೀಟರ್ ರೀಡರ್ಸ್ ಇರ್ಬೋದು, ಅಥವಾ SDA ಇರ್ಬೋದು, ಓಕೆ, ಅಂಡ್ FDA ಇರ್ಬೋದು. ಯಾವ್ದೆಲ್ಲ ರೀಸೆಂಟ್ ಆಗಿ ಎಕ್ಸಾಮ್ಸ್ ಆಗೋಗಿದೆ. ಓಕೆ, ಅಂಡ್ ನೀವೆಲ್ಲ ವಿದ್ಯಾರ್ಥಿಗಳು BWSSB ನಿಂದ ವೆಯ್ಟ್ ಮಾಡ್ತಿರೋ ಅಂತಹ ವಿದ್ಯಾರ್ಥಿಗಳು, BWSSB ಇರ್ಬೋದು, ರಾಜೀವ್ ಗಾಂಧಿ ಇರ್ಬೋದು, ಅಂಡ್ ಅದರ್ ಡಿಪಾರ್ಟ್ಮೆಂಟ್ಸ್ ಇರ್ಬೋದು, ನಿಮಗೆಲ್ಲ ಈಗ ಆಕ್ಚುಲಿ ಒಂದೇ ಒಂದು ತಿಂಗಳಲ್ಲಿ ಜಸ್ಟ್ 1 ಮಂತ್, ಓಕೆ, 1 ಮಂತ್ ಟೈಮ್ ಅಲ್ಲಿ, 1 ಮಂತ್ ಟೈಮ್ ಅಲ್ಲಿ ನಿಮ್ಮ DV ನಡೆಯುತ್ತದೆ. ಆಲ್ರೆಡಿ ಡಿಪಾರ್ಟ್ಮೆಂಟ್ ಅಲ್ಲಿ ಡಿಸ್ಕಷನ್ಸ್ ಎಲ್ಲ ಮಾಡ್ತಾ ಇದ್ದಾರೆ. ಸೊ ಮೀಟಿಂಗ್ಸ್ ನಡೀತಾ ಇದಾವೆ ಸತತವಾಗಿ. ಸೊ ಈಗ ಹೊಸ ಮುಖ್ಯಮಂತ್ರಿ ಬಂದಿದ್ದಾರೆ, ಅಂಡ್ ಅವ್ರ ಅಂಡರ್ ಇರೋಂತಹ ಈ BWSSB ಡಿಪಾರ್ಟ್ಮೆಂಟ್ ಈಗ ಬೇರೆಯವರಿಗೂ ಸಹ ಕೊಟ್ಟಿದ್ದಾರೆ, ಬಿಕಾಸ್ ಮಿನಿಸ್ಟ್ರೀಸ್ ಬೇರೆ ಡಿಪಾರ್ಟ್ಮೆಂಟ್ ಬೇರೆ ವ್ಯಕ್ತಿಗೆ ಕೊಡಲಾಗಿದೆ. ಅಂಡ್ ಅದರಲ್ಲಿ ಕೃಷ್ಣ ಬೈರೇಗೌಡ ಅವರು ಈ ಡಿಪಾರ್ಟ್ಮೆಂಟ್ ನ ಲೀಡ್ ಮಾಡ್ತಾರೆ. ಓಕೆ, ಈಗ ಆ ಪರ್ಟಿಕ್ಯುಲರ್ ಸಿಚುಯೇಷನ್ ನೋಡ್ಕೊಂಡ್ರೆ, ಈ ಪರ್ಟಿಕ್ಯುಲರ್ DVs ಬಂದು ವಿತಿನ್ 1 ಮಂತ್ ಅಲ್ಲಿ ನಡಿಬೇಕು ಗೈಸ್. ಇವತ್ತು ಆಲ್ರೆಡಿ 7ನೇ ತಾರೀಕಿದೆ, ಜೂನ್, ಅಂಡ್ ವಿತಿನ್ ದಿಸ್ ಮಂತ್ ಎಂಡ್ ಅಥವಾ ನೆಕ್ಸ್ಟ್ ಮಂತ್ ಫಸ್ಟ್ ವೀಕ್ ಅಲ್ಲಿ ನಡೆಯೋ ಚಾನ್ಸಸ್ ಇದಾವೆ. ಓಕೆ, ಅಂಡ್ ವೆನ್ ಇಟ್ ಕಮ್ಸ್ ಫಾರ್ AE ಎಲೆಕ್ಟ್ರಿಕಲ್ ಇರ್ಬೋದು, AE ಎಲೆಕ್ಟ್ರಿಕಲ್ ಈಗ ಸದ್ಯಕ್ಕೆ ನಡೆದಿದೆ. AE ಎಲೆಕ್ಟ್ರಿಕಲ್ ಅವ್ರದ್ದು ನಿಮ್ದು ಈಗ DV ನಡೆಯಲ್ಲ. ನಿಮ್ಮ DV ಅಲಾಂಗ್ ವಿತ್ ರಿಮೈನಿಂಗ್ AE ಡಿಪಾರ್ಟ್ಮೆಂಟ್ಸ್, ಯಾವುದು ಮೆಕ್ಯಾನಿಕಲ್ ಇರ್ಬೋದು, ಅಥವಾ CS ಇರ್ಬೋದು, ಅಥವಾ ಸಿವಿಲ್ ಇರ್ಬೋದು, ಈ 3 ಡಿಪಾರ್ಟ್ಮೆಂಟ್ಸ್ ಎಕ್ಸಾಮಿನೇಷನ್ಸ್ ಆದ ನಂತರನೇ ನಿಮ್ಮದು ಸಹ ಒಟ್ಟಿಗೆ ಕಂಡಕ್ಟ್ ಮಾಡ್ತಾರೆ. ಯಾಕಂತಂದ್ರೆ ಇದೆಲ್ಲ ಗ್ರೂಪ್ C ಹಾಗೂ ಗ್ರೂಪ್ B ನ ಸಪರೇಟ್ ಮಾಡ್ತಾರೆ ಅನ್ಮಾತ. ಓಕೆ, ಗ್ರೂಪ್ B ರಿಕ್ರೂಟ್ಮೆಂಟ್ ಸಪರೇಟ್ ಆಗಿ DV ನಡೆಯುತ್ತೆ. ಸೊ ದಿಸ್ ವಾಸ್ ದ ಫಸ್ಟ್ ಕ್ವಶನ್ ಫ್ರಮ್ ದ ಸ್ಟೂಡೆಂಟ್ಸ್. ಸೊ ಈ ಕ್ವಶನ್ಸ್ಗೆ ನಾನು ನಿಮಗೆ ಹೋಪ್ಫುಲಿ ಆನ್ಸರ್ ಕೊಟ್ಟಿದ್ದೇನೆ. ಅಂಡ್ ಎಕ್ಸಾಮ್ ಯಾವಾಗ ನಡೆಯುತ್ತೆ? ದ ಸೆಕೆಂಡ್ ಕ್ವಶನ್ ಬಂದು ವೆರಿ ಇಂಪಾರ್ಟೆಂಟ್ ಇಸ್ ಎಕ್ಸಾಮ್. ಗಾಯ್ಸ್, ಎಕ್ಸಾಮು ಇನ್ನೇನು KEA ಯಾವ್ದ್ರಲ್ಲೂ ಬ್ಯುಸಿ ಇಲ್ಲ ಈಗ ಸದ್ಯಕ್ಕೆ. PGCET ಎಕ್ಸಾಮ್ಸ್ ಆಗೋಗಿದೆ, ರಿಸಲ್ಟ್ಸ್ ಬಿಡ್ತಾ ಇದ್ದಾರೆ. ಓಕೆ, ಅಂಡ್ KSET ಸಹ ಮುಗ್ದಿದೆ. ಈಗ KEAದವರು ಫ್ರೀ ಟೈಮ್ ಅಲ್ಲಿ ಇದ್ದಾರೆ. ಓಕೆ, ಫ್ರೀ ಟೈಮ್ ಅಂತಂದ್ರೆ ಆಲ್ರೆಡಿ ಇರೋಂಥ ಪೆಂಡಿಂಗ್ ನೋಟಿಫಿಕೇಶನ್ಸ್ ನ ಮುಗಿಸ್ಕೊಂತಾ ಇದ್ದಾರೆ. ಅದರಲ್ಲಿ ಈ ಡಿಪಾರ್ಟ್ಮೆಂಟ್ ನೋಟಿಫಿಕೇಶನ್ ಸಹ ಬರುತ್ತೆ. ನಿಮ್ಮ ಎಕ್ಸಾಮ್ ನಡೆದ್ರೆ, ಓಕೆ, ಈಗ ಆಲ್ರೆಡಿ 4ನೇ ತಾರೀಕು ಜೂನ್ ತನಕ ಅಪ್ಲಿಕೇಶನ್ ಕೊನೆಯ ದಿನಾಂಕ ಇತ್ತು. ಓಕೆ, ಕೊನೆಯ ದಿನಾಂಕ ಇತ್ತು, ಲಾಸ್ಟ್ ಡೇಟ್ ಆಫ್ ಅಪ್ಲಿಕೇಶನ್. ಓಕೆ, ಲಾಸ್ಟ್ ಡೇಟ್ ಆಫ್ ಅಪ್ಲಿಕೇಶನ್ LDA. ಆ ಅಪ್ಲಿಕೇಶನ್ ಡೇಟ್ ಮುಗ್ದೋಗಿದೆ. ಈಗ ಎಕ್ಸ್ಟೆನ್ಷನ್ ಸಹ ಏನ್ ಕೊಟ್ಟಿಲ್ಲ. ಎಕ್ಸ್ಟೆನ್ಷನ್ ಕೊಡೋ ಚಾನ್ಸಸ್ ತುಂಬಾ ಕಡಿಮೆ ಇದಾವೆ, ಬಿಕಾಸ್ ಒನ್ಸ್ ದ ಬೇಸ್ಡ್ ಆನ್ ದ ನಂಬರ್ ಆಫ್ ಅಪ್ಲಿಕೆಂಟ್ ಕೌಂಟ್ಸ್ ಈಗ ಗೊತ್ತಾಗುತ್ತೆ ಇನ್ನು ಕೆಲವು ದಿನಗಳಲ್ಲಿ. ಸೊ ಹೋಪ್ಫುಲಿ HK ಅಂಡ್ ನಾನ್ HK ಯಾರೆಲ್ಲ ವಿದ್ಯಾರ್ಥಿಗಳು ಅಪ್ಲೈ ಮಾಡ್ಕೊಂಡಿದ್ದಾರೆ, HK ಹಾಗೂ ನಾನ್ HK ವಿದ್ಯಾರ್ಥಿಗಳು ಯಾರೆಲ್ಲ ಅಪ್ಲೈ ಮಾಡ್ಕೊಂಡಿದ್ದಾರೆ, ವಿತಿನ್ 2 ಮಂತ್ಸ್ ಅಲ್ಲಿ ಗೈಸ್, ವಿತಿನ್ 2 ಮಂತ್ಸ್ ಅಲ್ಲಿ ನಿಮ್ಮ ಎಕ್ಸಾಮ್ ನಡೆಯುತ್ತೆ.
ವಿತಿನ್ 2 months ಆಲ್ ದ ಡಿಪಾರ್ಟ್ಮೆಂಟ್ಸ್ ಮೆಕ್ಯಾನಿಕಲ್ ಹಾಗೂ ಸಿ ಎಸ್ ಇರ್ಬೋದು ಅಂಡ್ ಸಿವಿಲ್. ಓಕೆ, ನಿಮ್ಮ ಎಲ್ಲ ಡಿಪಾರ್ಟ್ಮೆಂಟ್ಸು ವಿತಿನ್ 2 months ಅಲ್ಲಿ ಎಕ್ಸಾಮ್ ನಡೆಯೋ ಚಾನ್ಸಸ್ ಜಾಸ್ತಿ ಇದಾವೆ. ಇದು ಒಂದು 90% ಪ್ರಾಬಬಿಲಿಟಿ ಗೈಸ್. ಓಕೆ, ಇನ್ನು ಕೆಲವೊಂದು ಸಿಚುಯೇಷನ್ಸ್, ಕೆಲವೊಂದು ಬೇರೆ ಕಮಿಟಿ ಮೀಟಿಂಗ್ಸ್ ಪ್ರಕಾರ ಅದೇನೋ ಇನ್ನೊಂದು ಸೆನ್ಸಸ್ ತರ ಮಾಡ್ತಾ ಇದ್ದಾರೆ. ಸೊ ವಿತಿನ್ ಬೆಂಗಳೂರು ಜುರಿಸ್ಡಿಕ್ಷನ್ ಸೆನ್ಸಸ್ ಅಂತ, ಮೇ ಬಿ ಆ ಎಕ್ಸಾಮ್ನೆ ಆ ಜುರಿಸ್ಡಿಕ್ಷನ್ ಸೆನ್ಸಸ್ ಅಲ್ಲಿ ಏನಾದ್ರು ಬಿಸಿ ಆದ್ರು ಅಂತಂದ್ರೆ ಆಗ ಎಕ್ಸಾಮಿನೇಷನ್ ಮೇ ಬಿ ಪೋಸ್ಟ್ ಪಾಂಡೆಡ್ ಬೈ ಅನದರ್ 15 to 20 days ಎಡಿಷನ್. ಓಕೆ, ಈ ಎರಡು ತಿಂಗಳಿಗೆ ಹೆಚ್ಚಾಗಿ ಒಂದು 15ರಿಂದ 20 ದಿನ ಹಾಕೊಳ್ಳಿ. ಒಟ್ಟಲ್ಲಿ 3 ತಿಂಗಳು ಮ್ಯಾಕ್ಸಿಮಮ್ ಡೆಡ್ಲೈನ್ ಅಲ್ಲಿ ನಿಮ್ಮ ಎಕ್ಸಾಮ್ ಮುಗ್ದೋಗುತ್ತೆ. ಸೊ ನಿಮ್ಮ ತಯಾರಿ ಯಾರೆಲ್ಲ ಮಾಡ್ಬೇಕಂತಿದ್ದೀರಾ, ಮೆಕ್ಯಾನಿಕಲ್ ಇರ್ಬೋದು, ಸಿ ಎಸ್ ಇರ್ಬೋದು, ಸಿವಿಲ್ ಇರ್ಬೋದು, ಈಗನಿಂದನೇ ಟೆಕ್ನಿಕಲ್ ಹಾಗೂ ನಾನ್ ಟೆಕ್ನಿಕಲ್ ಎರಡು ಅಭ್ಯಾಸ ಮಾಡೋದು ಸ್ಟಾರ್ಟ್ ಮಾಡ್ಕೊಳ್ಳಿ. ಯಾಕಂದ್ರೆ 2 ಪೇಪರ್ ಇರುತ್ತೆ. KEA ಈಗ ಕಂಡಕ್ಟ್ ಮಾಡ್ತೀರಾ ಅಂತಹ ಪೇಪರ್ಸ್ ಎಲ್ಲ ತುಂಬಾ ಇಂಟ್ರೆಸ್ಟಿಂಗ್ ಪೇಪರ್ಸ್ ಇದಾವೆ. ಆದ ಕಾರಣ ನೀವು ಅಟೆಂಡ್ ಮಾಡ್ಬೇಕು ಅಂತಂದ್ರೆ ತುಂಬಾನೇ ಶ್ರದ್ಧೆಯಿಂದ ಕಂಟಿನ್ಯೂಸ್ ಟಚ್ ಅಲ್ಲಿ ಕರೆಂಟ್ ಅಫೇರ್ಸ್ ಇರ್ಬೋದು, ಅದರ ರಿಲೇಟೆಡ್ ಮ್ಯಾಟರ್ಸ್ ಇರ್ಬೋದು, ಜಿಯೋಗ್ರಫಿ ಇರ್ಬೋದು, ಹಿಸ್ಟ್ರಿ ಇರ್ಬೋದು, ಪೊಲಿಟಿ, ಎಕನಾಮಿ, ಸೈನ್ಸ್ ಅಂಡ್ ಟೆಕ್ನಾಲಜಿ, ಓಕೆ, ಕರೆಂಟ್ ಅಫೇರ್ಸ್ ಇವೆಲ್ಲನೂ ಸಹ ಅಪ್ಡೇಟೆಡ್ ಆಗಿರಿ. ಓಕೆ, ಮಿನಿಮಮ್ 1 year ತನಕ ಓದ್ಕೊಳ್ಳಿ. ಈಗ ಟೈಮ್ ಇದೆ, ಸೊ ಆದ್ರಿಂದ ಹೇಳ್ತಾ ಇದ್ದೀನಿ, ಮಿನಿಮಮ್ 1 year ತನಕ ನ್ಯೂಸ್ ಅಲ್ಲಿ ಬಂದಿರೋದು ಎಲ್ಲಾ ಪಾಯಿಂಟ್ಸ್ ನ ಕ್ಯಾಪ್ಚರ್ ಮಾಡ್ಕೊಳ್ಳಿ. ಅಂಡ್ ಟೆಕ್ನಿಕಲ್ ಬಂದಾಗ ನೀವು ಸ್ವಲ್ಪ ಕಾನ್ಸೆಪ್ಟ್ಸ್ ಓರಿಯೆಂಟೆಡ್ ಮೇಲೆ ಜಾಸ್ತಿ ಫೋಕಸ್ ಮಾಡಿ. ಕಾನ್ಸೆಪ್ಟ್ಸ್, ಥಿಯರಿ ಮೇಲೆ ಜಾಸ್ತಿ ಸ್ಟ್ರೆಸ್ ಮಾಡ್ಕೊಳ್ಳಿ. ಬಿಕಾಸ್ ಆಲ್ಮೋಸ್ಟ್ ಎಲ್ಲ ಸ್ಟೇಟ್ಮೆಂಟ್ಸ್ ಬೇಸ್ಡ್, ಮ್ಯಾಚ್ ಆಫ್ ಫಾಲೋಯಿಂಗ್ ಬೇಸ್ಡ್ ಇರೋದ್ರಿಂದ ಥಿಯರಿನ ಜಾಸ್ತಿ ಫೋಕಸ್ ಮಾಡಿ ಓದ್ಕೊಳ್ಳಿ ಇನ್ಸ್ಟೆಡ್ ಆಫ್ ಸಾಲ್ವಿಂಗ್ ಪ್ರಾಬ್ಲಮ್ಸ್. ಓಕೆ, ಇದು ಒಂದು ಎರಡನೇ ನಿಮ್ಮ ಕ್ವಶನರೀಸ್. ತುಂಬಾ ವಿದ್ಯಾರ್ಥಿಗಳಲ್ಲಿ ಬಂದಿರೋ ಅಂತ ಕ್ವಶನರೀಸ್. ಇನ್ನು ಕೆಲವು ವಿದ್ಯಾರ್ಥಿಗಳು ಏನಂತ ಕೇಳಿದರೆ, ಸರ್ ನಮಗೆ ಈಗ ಡಿವಿದಾಗಿದೆ, ಡೇಟ್ಸ್ ಯಾವಾಗ ಅಂತ ಹೇಳಿದಿರ, ಬಟ್ ಕೆಲವೊಬ್ರು ಆಲ್ರೆಡಿ ನಾವು ಅಪ್ಲಿಕೇಶನ್ ಹಾಕಿದ್ವಿ, ಮತ್ತೆ ಇನ್ನೊಮ್ಮೆ ಹಾಕ್ಬೇಕಿತ್ತ ಅಂತ ಕೇಳಿದ್ರು. ಬಟ್ ನಾನು ವಿಡಿಯೋ ಮಾಡಕ್ ಆಗದೆ ಇರೋ ಕಾರಣದಿಂದ ಅದು ಆಲ್ರೆಡಿ ಪಾಸ್ಡ್ ಔಟ್ ಆಗಿದೆ. ಹೋಪ್ ನೀವು ಆಲ್ರೆಡಿ ಮತ್ತೆ ಇನ್ನೊಮ್ಮೆ ಅಪ್ಲಿಕೇಶನ್ ಹಾಕಿದ್ದೀರಾ ಅಂತ ನಾನು ಅನ್ಕೊಂಡಿದ್ದೀನಿ. ಹಾಕಿಲ್ಲ ಅಂದ್ರೂ ತೊಂದರೆ ಇಲ್ಲ, ಅದೇ ಹಳೆ ಅಪ್ಲಿಕೇಶನ್ ಅಮೌಂಟು ಸಹ ಕನ್ಸಿಡರ್ ಮಾಡ್ತಾರೆ, ಆ ನಂಬರು ಸಹ ನಿಮ್ಮಲ್ಲಿ ಕನ್ಸಿಡರ್ ಮಾಡ್ತಾರೆ. ಆ KEARC ಅಂತ ಏನ್ ಬರುತ್ತಲ್ಲ, KEARC ಅಂತ ಏನ್ ನಂಬರ್ ಬರುತ್ತೆ, 0s ಇಂದ ಸ್ಟಾರ್ಟ್ ಆಗುತ್ತಲ್ಲ, ಆ ನಂಬರ್ ಇದ್ರೆ ಸಾಕು, ಅದ್ರ ಬೇಸಿಡ್ ಮೇಲೆ ಅವರು ಡಾಟಾನ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಓಕೆ ಗೈಸ್, ಇದೊಂದು ಪಾಯಿಂಟ್. ಇದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ, ಈಗ ಕೆಲವೊಂದು ವಿದ್ಯಾರ್ಥಿಗಳಲ್ಲಿ ಡೌಟ್ ಇದೆ, ಸರ್ ಟೈಅಪ್ ಬಂದಾಗ ಹೇಗೆ? ಇಲ್ಲಿ ನೋಡಿ, ಈಗ ಸದ್ಯಕ್ಕೆ ಮೂರ್ ಜನ ಇಲ್ಲಿ 225 ತೆಗೆದಿದ್ದಾರೆ, ಇಲ್ಲಿ ಇಬ್ರು ಇದ್ದಾರೆ. ಓಕೆ, ಸೊ ಈ ತರ ಟೈಅಪ್ ಇದ್ದಾಗ ಏನಾಗುತ್ತೆ? ಓಕೆ, ಇಲ್ಲಿ ಕೂಡ ನೋಡ್ಬೋದು ನೀವು, ಟೈಅಪ್ ಕೇಸಸ್ ಜಾಸ್ತಿನೇ ಇರ್ತವೆ. ಓಕೆ, ಇಲ್ಲಿ ನೋಡಿ, ಇಲ್ಲಿ ಒಂದು 3 ಜನ ಟೈಅಪ್ ಆಗಿದೆ. ಸರ್ ಈ ತರ ಟೈಅಪ್ ಇದ್ದಾಗ ಯಾರಿಗೆ ಜಾಬ್ ಬರುತ್ತೆ ಅಲ್ವಾ? ಇದೊಂದು ಸಹಜವಾದ ಕ್ವಶನ್. ಸೊ ಟೈಅಪ್ ಆದಾಗ ಕೇಸಸ್ ತುಂಬಾ ಡಿಫ್ರೆಂಟ್ ಆಗಿರ್ತಾವೆ ಗೈಸ್. ಫಸ್ಟ್ ಕೇಸ್ ಏನಂತಂದ್ರೆ, ಈ ತರ 3 ಜನನು ಸೇಮ್ ಮಾರ್ಕ್ಸ್ ತೆಗೆದಾಗ ಯಾರಿಗೆ ಜಾಬ್ ಕೊಡಲಾಗುತ್ತದೆ, ಫಸ್ಟ್ ಹೈಯೆಸ್ಟ್ ಸೀನಿಯರ್ ಇನ್ ಏಜ್, ಹೈಯರ್ ಏಜ್ ಅಂತ ಕರಿಬಹುದು. ಯಾರು ಏಜ್ ಅಲ್ಲಿ ಜಾಸ್ತಿ ಇರ್ತಾರೆ ಅವ್ರಿಗೆ ಜಾಬ್ ಹೋಗುತ್ತೆ, ಅವ್ರಿಗೆ ಜಾಬ್ ಅವಕಾಶ ಮಾಡ್ಕೊಡ್ತಾರೆ. ಯಾಕಂತಂದ್ರೆ ಏಜ್ ಆಗಿರೋ ಕಾರಣದಿಂದ ಅವ್ರಿಗೆ ಫಸ್ಟ್ ಪ್ರಿಯಾರಿಟಿ ಕೊಡ್ತಾರೆ. ಸೆಕೆಂಡ್ ಪ್ರಿಯಾರಿಟಿ ಏಜ್ ಅಲ್ಲೂ ಸಹ ಮ್ಯಾಚಿಂಗ್ ಇತ್ತು, ಡೇಟ್ ಆಫ್ ಬರ್ತ್ ಸಹ ಸೇಮ್ ಇತ್ತು ಅಂತಂದ್ರೆ ನೆಕ್ಸ್ಟ್ ಟೈಅಪ್ ಕೇಸ್ ಡೇಟ್ ಆಫ್ ಬರ್ತ್ ಅಲ್ಲ, ಸಾರಿ, ನೆಕ್ಸ್ಟ್ ಕೇಸ್ ಬಂದ್ಬಿಟ್ಟು ನಿಮ್ಮ ಇನಿಷಿಯಲ್ ಆಲ್ಫಾಬೆಟಿಕಲ್ ವೈಸ್ ನೋಡ್ತಾರೆ. ಓಕೆ, ಆಲ್ಫಾಬೆಟಿಕಲ್ ಆರ್ಡರ್ ವೈಸ್ ನೋಡ್ತಾರೆ. ಬಟ್ ಫಸ್ಟ್ ಪ್ರಿಯಾರಿಟಿ ವಿಲ್ ಬಿ ಗಿವನ್ ಟು ದ ಏಜ್ ಫ್ಯಾಕ್ಟರ್. ಏಜ್ ಫ್ಯಾಕ್ಟರ್ ಅಲ್ಲಿ ಆಲ್ಮೋಸ್ಟ್ ಇಲ್ಲೇ 99.99% ಇಲ್ಲಿಗೆ ಮುಗ್ದೋಗುತ್ತೆ. ಸೊ ಟೈಅಪ್ ಹೇಗೆ ಆದಾಗ ಹೇಗೆ ಸಾಲ್ವ್ ಮಾಡ್ತಾರೆ ಅನ್ನೋದು ಒಂದು ಇದನ್ನ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಓಕೆ, ಅಂಡ್ ಇದಾದ ನಂತರ ನೆಕ್ಸ್ಟ್ ಇನ್ನೊಂದು ಏನಂತಂದ್ರೆ, ಈಗ ಬಿಟ್ಟಿರುವಂತಹ ಲಿಸ್ಟ್ ಅಲ್ಲಿ ಎಲ್ಲಾನು ಎಕ್ಸಾಮ್ಸ್ ಬಂದಿದೆ. KSSIDC ಇರ್ಬೋದು, BWSSB ಇರ್ಬೋದು. ಓಕೆ, ಯಾರೆಲ್ಲ ಪ್ರಿಯಾರಿಟಿ ಆಗಿ ತಗೋಬೇಕಂತಿದ್ರ, ಇವಾಗ ಎರಡರಲ್ಲೂ ಸೆಲೆಕ್ಟ್ ಆಗಿರೋರು ಯಾವ್ದನ ಒಂದಂತ ನೀವೇ ದೃಢವಾಗಿ ನಿರ್ಧರಿಸಿಕೊಂಡು ಒಂದಕ್ಕೆ ಮಾತ್ರ ಅಟೆಂಡ್ ಆಗಿ, ಎರಡೆರಡಕ್ಕೂ ಅಟೆಂಡ್ ಮಾಡಕ್ ಹೋಗ್ಬೇಡಿ. ಬಿಕಾಸ್ ದ ಅದರ್ ಕ್ಯಾಂಡಿಡೇಟ್ ಯಾರು ಇರ್ತಾರೆ ಅವ್ರಿಗೂ ಸಹ ಜಾಬ್ ಅವಕಾಶ ಸಿಗಲಿ. ಓಕೆ, ಇದೊಂದು ಮುಖ್ಯವಾದ ಪಾಯಿಂಟ್. ಅಂಡ್ ಇದಾದ ನಂತರ ನಿಮ್ಗೆಲ್ಲರಿಗೂ ಗೊತ್ತಿದೆ, ಈಗ ನ್ಯೂ ನೋಟಿಫಿಕೇಶನ್ಸ್ ಬರ್ತಾ ಇದಾವೆ. ನ್ಯೂ ನೋಟಿಫಿಕೇಶನ್ಸ್ ಏನು? ನ್ಯೂ ನೋಟಿಫಿಕೇಶನ್ಸ್, ಸೊ ನ್ಯೂ ನೋಟಿಫಿಕೇಶನ್ಸ್ ಎಲ್ಲ ಆಲ್ರೆಡಿ ನೀವು ನೋಡಿರ್ತೀರಾ. PC ಪೋಸ್ಟ್, ಪೊಲೀಸ್ ಕಾನ್ಸ್ಟೇಬಲ್ ಪೋಸ್ಟ್ ಸುಮಾರು HK ಅಂಡ್ ನಾನ್ HK ಎರಡರಲ್ಲೂ ಬಿಟ್ಟಿದ್ದಾರೆ. HK ಅಂಡ್ ನಾನ್ HK ಎರಡರಲ್ಲೂ ವೇಕೆನ್ಸೀಸ್ ಬಿಟ್ಟಿದ್ದಾರೆ. ಸೊ ಇದ್ರಲ್ಲಿ ನೋಡಿದಿರ 3 ರಿಂದ 4 ಸಾವಿರ ವೇಕೆನ್ಸೀಸ್ ತನಕ ಇದಾವೆ.
ಸೊ ಎಲ್ಲ ಚೆನ್ನಾಗಿ ಪ್ರಿಪೇರ್ ಮಾಡಿ ಅಪ್ಲೈ ಮಾಡ್ಕೊಳ್ಳಿ ಫಸ್ಟು. ಅದನ್ನು KEA ನಲ್ಲೇ ಇದೆ. ಸೊ ನೀವು ಅಪ್ಲೈ ಮಾಡೋದ್ರಿಂದ ನಿಮಗೆ ಅನುಕೂಲ ಆಗುತ್ತೆ. ಅಂಡ್ ಇದಾದ ನಂತರ ದ ಸೊ ಇಷ್ಟು KEA ರಿಲೇಟೆಡ್ ಪಾಯಿಂಟ್ಸ್ ಗೈಸ್, KEA ಅಪ್ಡೇಟ್ಸ್ ಅಂತ ಹೇಳ್ಬೋದು ನಾವು. ಓಕೆ, KEA ಅಪ್ಡೇಟೆಡ್ ಪಾಯಿಂಟ್ಸ್. ಇನ್ನೂ ಏನಾದ್ರು ನಿಮಗೆ ಡೌಟ್ಸ್ ಇತ್ತು ಅಂತಂದ್ರೆ, ಇದಲ್ಲದೆ ಇನ್ನೂ ಏನಾದ್ರು ಬೇರೆ ಡೌಟ್ಸ್ ಏನಾದ್ರು ಇತ್ತಂದ್ರೆ ದಯಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ರಿ. ಓಕೆ, ಐ ವಿಲ್ ರೆಸ್ಪಾಂಡ್. ಓಕೆ ಗೈಸ್, ರೆಸ್ಪಾಂಡ್ ಮಾಡ್ತೀನಿ, ಡು ನಾಟ್ ವರಿ. ಏನೇ ಡೌಟ್ ಇದ್ರು ಸಹ ನಿಮ್ಮ ಕ್ವಶನ್ಸ್ ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಐ ವಿಲ್ ಟ್ರೈ ಟು ಪ್ರೊವೈಡ್ ರಿಪ್ಲೈ ಆಸ್ ಸೂನ್ ಆಸ್ ಪಾಸಿಬಲ್. ಅಂಡ್ ಇದಾದ ನಂತರ ಯಾರೆಲ್ಲ ನಮ್ಮ ಚಾನಲ್ ಇನ್ನು ಮೊದಲದಾಗಿ ವೀಕ್ಷಿಸ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಪ್ರತಿ ಅಪ್ಡೇಟ್ಸು ಸಹ ನಿಮಗೆ ನಾನು ಕೊಡ್ತಾ ಇರ್ತೇನೆ. ಓಕೆ, ಅಂಡ್ ಇಲ್ಲಿ ತನಕ ವಾಚ್ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಅಂಡ್ ಐ ವಿಶ್ ಯು ಆಲ್ ದಿ ಬೆಸ್ಟ್ ಅಂಡ್ ಕಂಗ್ರ್ಯಾಚುಲೇಷನ್ಸ್ ಇನ್ ಅಡ್ವಾನ್ಸ್ ಫಾರ್ ಆಲ್ ದ ಕ್ಯಾಂಡಿಡೇಟ್ಸ್ ಹೂ ಆರ್ ಗಾಟ್ ಸೆಲೆಕ್ಟೆಡ್. ಅಂಡ್ ಯಾರೆಲ್ಲ ಇನ್ನೂ ಸೆಲೆಕ್ಟ್ ಆಗಿಲ್ಲ, ನಿಮಗೆ ಆಲ್ ದಿ ಬೆಸ್ಟ್ ಫಾರ್ ಆಲ್ ದ ಫ್ಯೂಚರ್ ಎಕ್ಸಾಮ್ಸ್. ಓಕೆ, ಇಷ್ಟು ಹೇಳ್ತಾ ನಾನು ನನ್ನ ವಿಡಿಯೋನ ಮುಗಿಸ್ತಾ ಇದ್ದೇನೆ ಗೈಸ್. ವಿಶ್ ಯು ಆಲ್ ದಿ ಬೆಸ್ಟ್. ಸಿ ಯು ಇನ್ ದ ನೆಕ್ಸ್ಟ್ ಸೆಷನ್. ಗುಡ್ ಡೇ, ಟೇಕ್ ಕೇರ್, ಬಾಯ್.